ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ, ಇವತ್ತು ನಾನು ನಿಮಗೆ ಒಂದು ಹೊಸ ಒಂದು ಇನ್ಫಾರ್ಮೇಷನ್ ಹೇಳ್ಬೇಕಂತ ಮಾಡೀನಿ. ಅದು ಏನು ಅಂತ ತಿಳ್ಕೊರಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪೂರ್ತಿ ವಿಡಿಯೋನ ನೋಡ್ರಿ, ಲೈಕ್ ಮಾಡಿರಿ. ವಿಷಯ ಏನಪ್ಪ ಅಂದ್ರೆ, ಇವಾಗ ನೋಡ್ರಿ, ಕೆಲವೊಂದಿಷ್ಟು ಹೊಸದಾಗಿ ಡೆಲಿವರಿ ಆದಂತಹ ತಾಯಂದಿರಿಗೆ ಮತ್ತು ಸಣ್ಣ ಮಕ್ಕಳಿರುವಂತಹ ತಾಯಂದಿರಿಗೆ ಟೆನ್ಷನ್, ಮಕ್ಕಳಿಗೆ ಊಟ ಮಾಡಿಸೋದು ಟೆನ್ಷನ್ ಇರ್ತೈತಿ. 7ರಿಂದ 12 ತಿಂಗಳ ಒಳಗಿನ ಮಕ್ಕಳಿಗೆ ಡೈಲಿ ಫುಡ್ ರುಟೀನ್ ಹೆಂಗೆ, ಯಾವ ರೀತಿ ಅವರಿಗೆ ಡೈಲಿ ಊಟ ಕೊಡಬೇಕು, ಏನೇನು ಕೊಡಬೇಕು. ನನಗೂ ನನ್ನ 2 ಮಕ್ಕಳಿಗೆ 7ರಿಂದ 12 ತಿಂಗಳೊಳಗೆ ಏನೇನು ಫುಡ್ ಕೊಟ್ಟೀನಿ ಅಂಥೇಳಿ ಈ ವಿಡಿಯೋದೊಳಗೆ ನಾನು ನಿಮ್ಗೆ ಹೇಳ್ತೀನಿ. ಹೊಸದಾಗಿ ಮಕ್ಕಳಾಗಿರುವಂಥ ತಾಯಂದಿರಿಗೆ ಇದು ಉಪಯೋಗ ಆಗಲಿ ಅಂಥೇಳಿ ಈ ಒಂದು ವಿಡಿಯೋನ ಮಾಡಾಕತ್ತೀನಿ. ಯಾಕಂದರೆ ಸಾಕಷ್ಟು ತಾಯಂದಿರಿಗೆ ಡೌಟು, ಏನು ತಿನ್ನಿಸ್ಬೇಕು, ಡೈಲಿ ಏನು ಮಾಡಬೇಕು ಮಕ್ಕಳಿಗೆ ಅಂಥೇಳಿ ಅವ್ರಿಗೊಂದು ಟೆನ್ಷನ್ ಇರ್ತೈತಿ. ಯಾಕಂದ್ರೆ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿ ಆಟ ಆಡಿದ್ರೇ ತಾಯಂದ್ರಿಗೆ ಸಮಾಧಾನ ಇರ್ತೈತಿ. ಇಲ್ಲಾಂದ್ರೆ ಕಿರಿಕಿರಿ ಮಾಡ್ತಾವೆ. ಹೊಟ್ಟೆ ತುಂಬ ಊಟ ಇಲ್ಲಾಂದ್ರೆ ಡೈಲಿ 3 ಹೊತ್ತು 4 ಹೊತ್ತು ಏನು ತಿನ್ನಿಸ್ಬೇಕು ಅನ್ನೋದೊಂದೇ ತಾಯಂದ್ರಿಗೆ ಟೆನ್ಷನ್ ಇರ್ತೈತಿ. ಅದಕ್ಕೋಸ್ಕರ ನಾನು ನನ್ನ ಮಕ್ಕಳಿಗೆ ಡೈಲಿ ಏನೇನು ತಿನ್ನಿಸ್ತಿದ್ದೆ, ಏನೇನಿಲ್ಲ ಅಂಥೇಳಿ ಹೇಳ್ತೀನಿ. ಅದೇ ರೀತಿ ನೀವು ಕೂಡ ತಿನ್ನಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮಕ್ಕಳು ಆರಾಮಾಗಿ ಎಲ್ಲ ರೀತಿಯಿಂದನೂ ಹೆಲ್ದಿ ಫುಡ್ಸ್ ತಿಂದು ದಷ್ಟಪುಷ್ಟಾಗಿ ಆರಾಮಾಗಿ ಊಟ ಮಾಡಿ ಮಲಗ್ತಾವೆ. ಇದನ್ನು ನಿಮಗೂ ಕೂಡ ನಾನು ಹೇಳ್ತಿದ್ದೀನಿ. ನೀವು ಈ ರೀತಿನ ಮಕ್ಕಳಿಗೆ ತಿನ್ನಿಸ್ರಿ, ಮಕ್ಕಳು ಆರಾಮಾಗಿ ತಿಂತಾವೆ. ನೋಡಿರಿ, 6 ತಿಂಗಳವರೆಗಂತೂ ಮಕ್ಕಳಿಗೆ ಏನೂ ಊಟ ಕೊಡೋಂಗಿಲ್ಲ, ಹಾಲು ಮೇಲೇ ಇರ್ತವೆ. ಮಕ್ಕಳಿಗೆ ಮಿನಿಮಮ್ ಅಂದರೂ 2 ವರ್ಷ ಆದರೂ ಹಾಲು ಕುಡಿಸ್ಲೇಬೇಕು. ನಾವು ಏನೇ ತಿನ್ನಿಸಿದ್ರು ಕೂಡ 2 ವರ್ಷದ ತನಕ ಹಾಲಂತೂ ಕುಡಿಸ್ಲೇಬೇಕು. ಅದ್ರ ಜೊತೆಗೇ ಮಕ್ಕಳಿಗೆ ಮನೇಲಿ ಏನೇನು ತಿನ್ನಿಸ್ಬೇಕು ಊಟ ಅಂಥೇಳಿ ಹೇಳ್ತೀನಿ ನೋಡ್ರಿ. 6 ತಿಂಗಳು ಕಂಪ್ಲೀಟ್ ಆದಮೇಲೆ ನಾನು ನನ್ನ ಮಕ್ಕಳಿಗೆ ತಿನ್ಸೋಕೆ ಸ್ಟಾರ್ಟ್ ಮಾಡಿದ್ದು. ನೋಡ್ರಿ, ಇಲ್ಲಿ 7 to 12 ಮಂತ್ಸ್ ಮಕ್ಕಳಿಗೆ 7 ತಿಂಗಳಿಗೆ ಏನಂತಾರೆ ಅಂದ್ರೆ, ಏನು ತಿನ್ನಿಸ್ಬೇಕಪ್ಪ ಅಂತಂದ್ರೆ ರಾಗಿ ಅಂಬ್ಲಿ, ರಾಗಿ ಗಂಜಿ ಅಂತೀವಲ್ಲ, ರಾಗಿ ಗಂಜಿ. ಆಮೇಲೆ ಅಕ್ಕಿ ಹಿಟ್ಟು ಇರ್ತೈತಲ್ಲ, ಅದರೊಳಗೆ ಅಕ್ಕಿ ಒಳಗೆ ಸ್ವಲ್ಪ ಕಡಲೆಬೇಳೆ, ತೊಗರಿಬೇಳೆ ಹಾಕಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಏನು ಮಾಡ್ಬೇಕಂದ್ರೆ ಮಿಕ್ಸಿಗೆ ಹಾಕ್ಬೇಕು. ಮಿಕ್ಸಿಗೆ ಹಾಕಿ ಹಿಟ್ಟು ಟೈಪ್ ಅದನ್ನು ಸೋಸಿ ತೆಗೆದು ಫುಲ್ ಸ್ಮೂತ್ ಹಿಟ್ಟು ಮಾಡಿ ಒಂದೇ ಒಂದು ಸ್ಪೂನ್ ಹಿಟ್ಟಾದರೆ ಸಾಕು, ರಗಡಾಗುತ್ತೆ. ಅದಕ್ಕೊಂದು ಕಪ್ ನೀರು ಹಾಕಿ ಆ ಹಿಟ್ಟಿಗೆ ಏನೈತಲ್ಲ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಅದು ಅಕ್ಕಿ ಹಿಟ್ಟು ಹಾಕಿ ನೀರಲ್ಲಿ ಒಂದು 3-4 ನಿಮಿಷ ಕುದಿಸ್ಬೇಕು. ನೀರು ಜಾಸ್ತಿ ಇರಬೇಕು, ಹಿಟ್ಟು ಸ್ವಲ್ಪ ಇರಬೇಕು, ಗಟ್ಟಿ ಆಗುತ್ತಾನ. ಪೂರ್ತಿ ಗಟ್ಟಿ ಅಲ್ಲ, ಅಳಕ ಇರಬೇಕು. ಯಾಕಂದ್ರೆ ಇನ್ನೂ ಅದೇ ಹೊಸದಾಗಿ ತಿನ್ನಿಸ್ತಿರ್ತೀವಲ್ಲ ಮಕ್ಕಳಿಗೆ, ಗಟ್ಟಿ ಆದ್ರೆ ತಿನ್ನೋಕ್ಕಾಗಂಗಿಲ್ಲ, ಸ್ವಲ್ಪ ಗಂಜಿ ಟೈಪ ಇರಬೇಕು. ಆ ರೀತಿ ಅದನ್ನು ಮಾಡಿ ತಿನ್ನಿಸ್ಬೇಕು. ಆಮೇಲೆ ರಾಗಿ ಗಂಜಿ ಒಳಗೆ ಏನು ಮಾಡ್ಬೇಕಂದ್ರೆ, ರಾಗಿಗೆ ಒಂದ್ಸಲ ಉಪ್ಪು ಹಾಕಿ ನೀರು ಹಾಕಿ ಮಾಡಬೇಕು, ಇನ್ನೊಂದು ಸಲ ಸಕ್ಕರೆ ಹಾಲು ಹಾಕಿ ಮಾಡಬೇಕು. 2 ಟೈಪ್ನು, ಅಂದರೆ ಮಕ್ಕಳು 2 ಟೈಪ್ ತಿನ್ನೋಕ್ಕೂ ಕಲಿತಾವೆ. ಈ ಕಡೆ ಉಪ್ಪು ಖಾರ ತಿನ್ನೋದು ಕಲಿತಾವೆ, ಈ ಕಡೆ ಸ್ವೀಟ್ ತಿನ್ನೋದನ್ನು 2 ರೀತಿಯಾಗಿ ಅವರಿಗೆ ಅಭ್ಯಾಸ ಮಾಡಿಸ್ಬೇಕಾಗಿರೋದ್ರಿಂದ ನಾವು ಏನು ಮಾಡ್ಬೇಕಂದ್ರೆ, ಒಂದು ಸಲ ಉಪ್ಪು ಹಾಕಿ ಮಾಡಬೇಕು, ಇನ್ನೊಂದು ಸಲ ಏನಂದ್ರೆ ಸಕ್ಕರೆ ಮತ್ತು ಹಾಲು ಹಾಕಿ. ಅದಕ್ಕೂ ಕೂಡ ಒಂದೇ ಸ್ಪೂನ ಹಿಟ್ಟ, ಎಲ್ಲದಕ್ಕೂ ನಾವು ಏನೇ ಮಾಡಿದರೂ ಒಂದೇ ಸ್ಪೂನ್. ಯಾಕಂದ್ರೆ ಮಕ್ಕಳು ತಿನ್ನೋದೇ ಸ್ವಲ್ಪ ಇರ್ತೈತಿ. 1 ಸ್ಪೂನ್ ಮಾಡಿದ್ರೆ ಅವಕ್ಕೆ ರಗಡ ಆಗಿಬಿಡ್ತೈತಿ. ಅಷ್ಟೇ ಮಾಡಿದ್ರೆ ಸಾಕು. ಅವಕ್ಕೆ ಒಂದು 4 ಸ್ಪೂನ್ ತಿಂದು ಅಂದ್ರೆ ಹೊಟ್ಟೆ ತುಂಬಿಬಿಡ್ತೈತಿ ಅವಕ್ಕೆ. ಅದೇ ಡೈಲಿ ಮುಂಜಾನೆ ಮಧ್ಯಾಹ್ನ ಅವಕ್ಕೆ ಯಾವಾಗ ಹಸುವಾಗುತ್ತೆ ಅವಾಗ ಹಾಲು ಕುಡಿಸೋದ್ರ ಜೊತೆಗೇ ಇದು ಸ್ವಲ್ಪ ತಿನ್ನೋಕೆ ರೂಢಿ ಮಾಡಿಸೋದು ಅವಕ್ಕೆ. ಅದರಿಂದ ಅವಕ್ಕೂ ಹೊಟ್ಟೆ ತುಂಬತೈತಿ, ನಿಮಗೂ ಸಮಾಧಾನ ಇರ್ತೈತಿ. ಅದಕ್ಕೋಸ್ಕರ ಇದು ರಾಗಿದು, ಆಮೇಲೆ ಅಕ್ಕಿದು ಆಯಿತು. ಆಮೇಲೆ ಜೋಳದ ಹಿಟ್ಟಿಂದನೂ ಗಂಜಿ ಮಾಡ್ತಾರೆ. ಜೋಳದ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ, ಮೊದಲು ಎಣ್ಣೆ
ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಜಜ್ಜಿ ಹಾಕಿ, ಆಮೇಲೆ ಜೀರಿಗೆ ಪೌಡ್ರ್ ಹಾಕಬೇಕು. ಜೀರಿಗೆ ಮನೇಲಿ ಕುಟ್ಟಿ ಹಾಕಬಾರ್ದು, ಯಾಕಂದ್ರೆ ಸಣ್ಣ ಮಕ್ಳು ಇರ್ತಾವಲ್ಲ ತಿನ್ನಕ್ಕೆ ಸರಿ ಅನ್ಸಂಗಿಲ್ಲ. ಪೌಡ್ರ್ ಸಿಗ್ತೈತೆ ಅಂಗಡಿ ಒಳಗೆ. ಜೀರಿಗೆ ಪೌಡ್ರ್ ತೊಗೊಂಡು ಆ ನೀರೊಳಗೆ ಹಾಕಿ ಏನು ಮಾಡ್ಬೇಕಂದ್ರೆ ಗಂಜಿ ಟೈಪ್ ಅದನ್ನು ಜೋಳದಿಟ್ಟು ಒಂದು ಸ್ಪೂನ್ ಹಿಟ್ಟು ಹಾಕಿ, ಒಂದು ಕಪ್ ನೀರು ಹಾಕಿ, ಆಮೇಲೆ ಒಂದು ಚಿಟಿಕೆ ಅಷ್ಟು ಉಪ್ಪು, ಆಮೇಲೆ ಜೀರಿಗೆ ಪೌಡ್ರ್ ಹಾಕಿ ಅದನ್ನು ಒಂದು 3-4 ನಿಮಿಷ ಏನು ಮಾಡಬೇಕು, ಗಟ್ಟಿ ಆಗುತ್ತಾನ ಗಂಜಿ ಥರ ಆಗುತ್ತಾನ ಅದನ್ನು ಏನು ಮಾಡಬೇಕು, ಕುದಿಸ್ಬೇಕು. ಸರಿಯಾಗಿ ಕುದಿಸ್ಬೇಕು, ಹಸಿ ಬಿಸಿ ಮಾಡಬಾರ್ದು. ಯಾವುದೇ ಅಂಬ್ಲಿ ಆಗಲಿ ಮಕ್ಕಳಿಗೆ ಸರಿಯಾಗಿ ಕುದಿಸಿದ ಮೇಲೇ ಮಾಡಿದ್ರೆ ಅದು ತಿನ್ನೋಕೆ ಹಿತ ಆಗಿರ್ತೈತಿ. ಈ ರೀತಿ ಜೋಳದ ಗಂಜಿ ಮಾಡಬೇಕು. ಆಮೇಲೆ ಅದ್ರ ಜೊತೆಗೆ ಕಾಮನ್ನಾಗಿ ತಾಯಂದಿರು ಏನು ಹಾಲು ಕುಡಿಸ್ತಿರ್ತಾರಲ್ಲ ಅದನ್ನು ಕುಡಿಸ್ಬೇಕು. ಇಲ್ಲ ಹಾಲಿಲ್ಲ ಅಂದ್ರೆ ಮೇಲೆ ಹಾಲು ಹಾಕ್ತಿರ್ತಾರಲ್ಲ, ಆಕಳ ಹಾಲು ಅಂಥದ್ದು ತೊಗೊಂಡು ಬಾಟ್ಲಿಯಿಂದ ಸ್ವಲ್ಪ ಒಂದು ಕಪ್ಪು ಅವ್ರು ಎಷ್ಟು ಕುಡಿತಾರೋ ಅಷ್ಟು ಹಾಲು ಕುಡಿಸ್ಬೇಕು. ಆಮೇಲೆ 8 ತಿಂಗಳಿಗೆ ಏನು ತಿನ್ನಿಸ್ಬೇಕಪ್ಪ ಅಂದ್ರೆ ಮತ್ತು 8 ತಿಂಗಳಿಗೂ ರಾಗಿ ಗಂಜಿ ತಿನ್ನಿಸಿದ್ರೂ ನಡಿತೈತಿ. ಆಮೇಲೆ ರವೆಯದ್ದು ಸಣ್ಣ ರವೆ ಬರ್ತಾವಲ್ಲ, ಬಾಂಬೆ ರವೆ, ಸೂಜಿ ವೈಟನ್ನು, ಆ ರವೆದ್ದು ಸಜ್ಜಕ ಸ್ವಲ್ಪ ಹಾಲು ತುಪ್ಪ ಹಾಕಿ ಅಳಸಾಗಿ ಸಜ್ಜಕ ಮಾಡ್ಬೇಕು. ಅಳಕಾಗೆ ಸಜ್ಜಕ ಮಾಡಿ ಅದನ್ನು ಸ್ವಲ್ಪ ಹಾಕಬೇಕು. ಆಮೇಲೆ ಅಕ್ಕಿದು ಗಂಜಿ ಇರ್ತೈತಲ್ಲ, 7 ತಿಂಗಳಿಗೆ ಏನು ಹಾಕಿರ್ತೀವಲ್ಲ ಅದನ್ನು ಹಾಕಬೇಕು. ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ಒಂದೊಂದು ಟೈಮ್ ಒಂದೊಂದು ಬೇರೆ ಬೇರೆ ಮಾಡಬೇಕು. ಒಂದು ಸಲ ರಾಗಿದ್ದು, ಒಂದು ಸಲ ರವೆದ್ದು, ಒಂದು ಸಲ ಸಜ್ಜಕ, ಒಂದು ಸಲ ಅಕ್ಕಿದು, ಈ ರೀತಿಯಾಗಿ ಏನು ಬೇರೆ ಬೇರೆ ಹಾಕಿದ್ರೆ ಮಕ್ಳಿಗೆ ಬಾಯಿಗೂ ಟೇಸ್ಟ್ ಬೇರೆ ಬೇರೆ ಬರ್ತೈತಿ. ಆಮೇಲೆ ಅವ್ಕೆ ತಿನ್ನಕ್ಕೂ ಅನುಕೂಲ ಆಗ್ತೈತಿ. ಆಮೇಲೆ 9 ತಿಂಗಳಿಗೆ ಏನಪ್ಪ ಅಂದ್ರೆ ಸಣ್ಣ ರವೆದ್ದನ ಉಪ್ಪಿಟ್ಟು ಅಂದ್ರೆ ಹೆಂಗೆ, ಅದು ಖಾರ ಹಾಕೋದಿಲ್ಲ, ಸ್ವಲ್ಪ ಉಪ್ಪು, ಸ್ವಲ್ಪ ಒಂದಿಷ್ಟು ಉಳ್ಳಾಗಡ್ಡಿ, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಹಾಕೋದು. ಖಾರ ಹಾಕೋದಿಲ್ಲ, ಒಗ್ಗರಣೆ ಹಾಕಿ ಅದನ್ನು ಸ್ವಲ್ಪ ಉಪ್ಪಿಟ್ಟು ಅಳಸಾಗೆ ಉಪ್ಪಿಟ್ಟುಗತೆ ಮಾಡೋದು. ಅಂದರೆ ಅದು ಉಪ್ಪಿಟ್ಟು ಆಗುತ್ತೆ. ಸಜ್ಜಕನೂ ಮಾಡ್ಬೋದು. ಅದ್ರ ರವೆದ್ದು ಉಪ್ಪಿಟ್ಟು ಮತ್ತು ಸಜ್ಜಕ ಈ ರೀತಿ ಮಾಡಿ. ಮತ್ತು ರಾಗಿ ಅಂತೂ ತುಂಬ ಇಂಪಾರ್ಟೆಂಟ್. ಇದು ಎಷ್ಟು ತಿಂದ್ರೂ ಇದೇನು ಕೆಟ್ಟದ್ದಲ್ಲ, ಒಳ್ಳೆಯದೇ ಅದು. ಆಮೇಲೆ ಇಲ್ಲಿ 10 ತಿಂಗಳಿಗೆ ಅನ್ನ, ಮೊಸರು, ಹಾಲು ಮತ್ತು ಅನ್ನ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದು ಅನ್ನ ಮಾಡಬೇಕು. ಮೆತ್ತಗೆ ಮಾಡಿ ಕಿಚಡಿ ಟೈಪ್ ಮಾಡಿ ಏನು ಮಾಡಬೇಕು, ಮಕ್ಕಳಿಗೆ ಕೊಡಬೇಕು. ಆಮೇಲೆ ಸಣ್ಣ ರವೆದ್ದು ಉಪ್ಪಿಟ್ಟು ಮಾಡಬೇಕು. ಖಾರ ಹಾಕ್ದೇನೆ ಸ್ವಲ್ಪ ಒಗ್ಗರಣೆ ಹಾಕಿ, ಸ್ವಲ್ಪ ಉಳ್ಳಾಗಡ್ಡಿ, ಉಪ್ಪು, ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಉಪ್ಪಿಟ್ಟು ಮಾಡಬೇಕು. ಆಮೇಲೆ ಸಜ್ಜಕ ಕೊಡಬೇಕು 10 ತಿಂಗಳಿಗೆ. 11 ತಿಂಗಳಿಗೆ ಏನಂದ್ರೆ ಅನ್ನ, ರೊಟ್ಟಿ, ಅದ್ರ ಜೊತೆ ಸಪ್ಪನ ಬ್ಯಾಳಿ, ಮೊಸರು, ಹಾಲು, ಚಪಾತಿ ಇದನ್ನೆಲ್ಲ ಬಿಸಿದೇ ಇರಬೇಕು. ಮತ್ತು ಆರಿದ್ದಿರಬಾರ್ದು. ಯಾವಾಗ ಕೊಟ್ರೂ 7ರಿಂದ 12 ತಿಂಗಳ ಒಳಗೆ ಬಿಸಿದೇ ಮಾಡಿ ಬ್ಯಾಳೆ ಮಕ್ಕಳಿಗೆ ತಿನ್ನಿಸ್ಬೇಕು. ಅನ್ನ, ಬಿಸಿ ರೊಟ್ಟಿ ಇರ್ತೈತಲ್ಲ ಅದ್ರ ಜೊತೆ ಸಪ್ಪನ ಬ್ಯಾಳಿ ಮಾಡಿ, ಸ್ವಲ್ಪ ಉಪ್ಪಿನಕಾಯಿ ಅಥವಾ ಬ್ಯಾಳೆ ಹಚ್ಚಿ ಮೆತ್ತಗೆ ಮಾಡಿ ತಿನ್ನಿಸ್ಬೇಕು. ಅಂದ್ರೆ ಅವಾಗಿಂದನೇ ರೂಢಿ ಮಾಡಿದ್ರೆ ಮುಂದೆ ಮಕ್ಕಳು ರೊಟ್ಟಿ, ಚಪಾತಿ, ಅನ್ನ ಎಲ್ಲ ತಿಂತಾರೆ. ನೀವು ಆಮೇಲೆ ತಿನ್ಸಕ್ಕೆ ಹೋದ್ರೆ ತಿನ್ನಂಗಿಲ್ಲ ಅವರು. ನಾವು ಅಂತೂ 1 ವರ್ಷದೊಳಗೇ ಇದೆಲ್ಲ ತಿನ್ನೋಕೆ ಕಲಿಸೀವಿ. ಆಮೇಲೆ 12 ತಿಂಗಳಿಗೆ ಏನಪ್ಪ ಅಂದ್ರೆ ಅನ್ನ, ರೊಟ್ಟಿ, ಸ್ವಲ್ಪ ಖಾರ ಹಾಕಿದ್ದು ಸಾರು. ಆಮೇಲೆ 12 ತಿಂಗಳಿಗೆ ಏನು ಮಾಡಬೇಕು, ಸ್ವಲ್ಪ ಖಾರ ಹಾಕಿ ಅವ್ರಿಗೆ ತಿನ್ನುವಷ್ಟು ಹಾಕಿ ಮಾಡಿ ಅದ್ರದ್ದು ರೂಢಿ ಮಾಡಬೇಕು. ಉಪ್ಪಿಟ್ಟಾಯಿತು, ನಾಷ್ಟ ಆಯಿತು, ನಾವೇನು ತಿಂತೀವಲ್ಲ ಎಲ್ಲನೂ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿ ಮೊಸರು ಹಾಕಿ ಅದನ್ನು ತಿನ್ನಿಸೋದು ನಾವೇನು ಮಾಡಬೇಕು, ರೂಢಿ ಮಾಡ್ಬೇಕು ಮಕ್ಕಳಿಗೆ. ಅಂದ್ರೆ 1 ವರ್ಷದೊಳಗೆ ಮಕ್ಕಳು ಎಲ್ಲ ತಿನ್ನೋದು ಕಲಿತು ಅಂದ್ರೆ ಮುಂದೆ ಅವರಿಗೆ ಊಟ ಮಾಡಿಸೋದು ಟೆನ್ಷನ್ ಇರೋಂಗಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಸಪ್ಪನ್ನು ತಿನ್ನಿಸಿ 3-4 ವರ್ಷ ಆದ್ರೂ ಅವ್ರು ಖಾರ ಮುಟ್ಟಂಗೇ ಇಲ್ಲ, ಬರೀ ಸಪ್ಪಂದ ತಿಂತಾವೆ. ಅದಕ್ಕೇನು ಮಾಡಬೇಕು, ಫಸ್ಟ್ ಇಲ್ಲಿಂದನೇ ನಾವೇನು ಮಾಡಬೇಕು, ಸ್ವಲ್ಪ ಖಾರ ಹಾಕ್ಕೊಂತ ಬರಬೇಕು ಅಡುಗೆಗೆ. ಬ್ಯಾಳೆ ಜೊತೆ ಉಪ್ಪಿಟ್ಟಿಗೆ ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಖಾರ ಹಾಕಿ ಅಡುಗೆ ಮಾಡಿದ್ರೆ ಮಕ್ಕಳು ತಿಂತಾವೆ, ರೂಢಿ ಆಗುತ್ತೆ ಅವಕ್ಕೆ ತಿನ್ನೋದು. ಖಾರ, ಉಪ್ಪು, ಸ್ವೀಟು ಎಲ್ಲ ರೀತಿಯಿಂದನೂ ಈ ರೀತಿ ಏನು ಮಾಡಬೇಕು, ಮಕ್ಕಳಿಗೆ ತಿನ್ನಿಸೋದನ್ನು ಕಲಿಸ್ಬೇಕು. ನಾವು ನಮ್ಮ ಮಕ್ಕಳಿಗೆ ಇದೇ ರೀತಿ ತಿನ್ನಿಸೋದು ಕಲಿಸೀವಿ. ಇದು ನೀವು ಫಾಲೋ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ.
ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.